ಏನಿಲ್ಲ ಸರ್, ಖುಷಿ ಆಗುತ್ತೆ. ಪ್ರತಿ ವರ್ಷನೂ ಬಂದು ಈ ತರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಕಳೆದ 2 ವರ್ಷದಿಂದ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಮನೇಲಿ ಇರ್ಲಿಲ್ಲ, ಆಚೆ ಇದ್ದೆ. So, ಈ ವರ್ಷ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. So, ಎಲ್ಲರೂ ಬರ್ತಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಈ ವರ್ಷನೂ ಈ ಪ್ರೀತಿ, ಇದೊಂದು ಆ, ಈ ಒಂದು ಸಂದರ್ಭನ ಅವ್ರದ್ದೇ ಆದಂತ ಒಂದು ಹುಟ್ಟುಹಬ್ಬ ಅನ್ನೋ ತರ ಅವರು ಸೆಲೆಬ್ರೇಟ್ ಮಾಡಿ ನನಗೆ ಬಂದು ವಿಶ್ ಮಾಡ್ಕೊಂಡು ಹೋಗ್ತಾರೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸಿನಿಮಾ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಪ್ಲಾನ್ ಇದೆ? ಸರ್, ಈಗ ಆಷಾಢ ಮುಗಿದ ತಕ್ಷಣ ಲೂಸ್ ಮಾದ ಅಂತಾನೆ ಒಂದು ಟೈಟ್ಲ್ ಇಟ್ಟು ಸಿನಿಮಾ ಮಾಡ್ತಾ ಇದ್ದೀವಿ. So, ಅದು ಸ್ಟಾರ್ಟ್ ಆಗತ್ತೆ. ಅದಾದ ನಂತರ ಅನ್ನ ಫ್ರಮ್ ಮೆಕ್ಸಿಕೋ ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು 2 ಸಿನಿಮಾ ಮಾತುಕತೆಯಲ್ಲಿದೆ, ಅದೆಲ್ಲ ಓಕೆ ಆಗತ್ತೆ. ಅಂಡ್ ಈ ವರ್ಷ ಈ ಜುಲೈ ಆದ ನಂತರ ಎಲ್ಲ ಒಳ್ಳೆ ಪ್ರಾಜೆಕ್ಟ್ಗಳೇ ಇದೆ. ನಿಮ್ಮನ್ನ ಫಿಕ್ಸ್ ಅಭಿಮಾನಿಗಳು ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ಅವ್ರಿಗೆ ಜೊತೆಗೆ ನನಗೆ ತುಂಬಾ ದೊಡ್ಡ ಹಬ್ಬ, ಯಾಕಂದ್ರೆ ನಾನು ಸಾಕಷ್ಟು ವರ್ಷ ಸಿನಿಮಾಗಳನ್ನ ಮಾಡಿರ್ಲಿಲ್ಲ. ಸೊ ಈಗ ಮತ್ತೆ ಶುರು ಮಾಡಿದ್ದೀನಿ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ ಈ ವರ್ಷದಲ್ಲಿ. 4-5 ಸಿನಿಮಾಗಳು ಕೆಲಸ ನಡೀತದೆ ಆದ್ಮೇಲೆ. ತಾಯಿ ಹೇಳಿದ್ರೆ ಓಲೆ ಕೊಟ್ಟೆ ಮಗನಿಗೆ, ತುಂಬಾ ಇಷ್ಟ ಆಯ್ತು. ಹೌದು ಹೌದು, ಇದು ಅವರೇ ಕೊಡ್ಸಿದ್ರು ಮುಂಚೆ. ಇನ್ನೊಂದು ಓಲೆ ಕೊಡ್ಸಿದ್ರು, ಅದ್ರ ಮೇಲೆ ಇಟ್ಟಿದ್ದೀನಿ. ಆಗ್ಲಿಲ್ಲ, ಅದು ತೂತ್ ಮುಚ್ಚೋಗಿತ್ತಲ್ಲ, ಹಾಕೊಳಕ್ಕಾಗಿಲ್ಲ. ಸೊ ಹಾಕೋತೀನಿ 2 ದಿನದಲ್ಲಿ ಅದನ್ನ ಹಾಕೋತೀನಿ. ನಿಮ್ಮ ಮಿಸಸ್ ಆಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು, ಏನ್ ಗಿಫ್ಟ್ ಕೊಟ್ಟಿರ್ತಾರೆ? ಗಿಫ್ಟ್ ಏನಿಲ್ಲ ಸರ್, ಪ್ರೀತಿ ಒಂದೇ ಸಾಕಲ್ಲ. ಪ್ರೀತಿ ಮುಂದೆ ಇನ್ನೊಂದು ಗಿಫ್ಟ್ ಯಾವ್ದು ಇಲ್ವಲ್ಲ ನಮ್ಗೆ. ತುಂಬಾ ಖುಷಿ ಆಗತ್ತೆ. ನನ್ನ ಜೊತೆಲಿ 8 ವರ್ಷ ಆಯ್ತು ಮದುವೆ ಆಗಿ. ನಾನು, ಅವಳು, ನನ್ನ ಮಗಳು ಇಬ್ರು ಜೊತೆಲಿದ್ದಾರೆ. ಅದೇ ದೊಡ್ಡ ಗಿಫ್ಟ್ ನನಗೆ. ಥ್ಯಾಂಕ್ ಯು. ತಮಿಳ್ ಪ್ರಾಜೆಕ್ಟ್ ಬಗ್ಗೆ ತಮಿಳ್ ಪ್ರಾಜೆಕ್ಟ್ ಮುಗ್ದಿದೆ. ಬಹುಶಃ ಇನ್ನೊಂದು 1.5 ತಿಂಗಳಲ್ಲಿ ರಿಲೀಸ್ ಆಗತ್ತೆ ಅದು ಕೂಡ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಆಗತ್ತೆ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ, ರಿಲೀಸ್ ಆಗಕ್ಕೆ ಮಾತ್ರ ವೇಟ್ ಮಾಡ್ತಾ ಇದ್ದೀನಿ. ರಾಜ್ಯಾದ್ಯಂತ ನಿಮ್ಮ ಅಭಿಮಾನಿಗಳಿಗೆ ಎಲ್ಲಾ ಕಡೆನೂ ಹಬ್ಬ ತರ ಸಿಗಕ್ಕಾಗದೇ ಇರೋರಿಗೆ ತುಂಬಾ ಸಾರಿ. ಅಲ್ಲಿಂದನೇ ವಿಶ್ ಮಾಡಿ. ನಿಮ್ಮ ಒಂದು ಹಾರೈಕೆ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಅಂಡ್ ಐ ಲವ್ ಯು. ಇಲ್ಲಿ ಚೆಕ್ ಮಾಡ್ಬೇಕು ಈಗ ಫೋನು. ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮಾಡಿದಾರಲ್ಲ ಅಂತ. ಅವರು ಮೋಸ್ಟ್ಲಿ ಶೂಟಲ್ಲಿ ಬಿಸಿ ಇದ್ದಾರೆ, ಸೆಟಲೈಟ್ಸ್ ಮಾಡ್ತಿದ್ದಾರೆ. ಅಂಡ್ ತಮಿಳ್ ಸಿನಿಮಾ ಅವರು ಮಾಡ್ತಿದಾರಲ್ಲ, ಸೊ ಬಿಸಿ ಇದ್ದಾರೆ. ಚೆಕ್ ಮಾಡ್ತೀನಿ ಇವಾಗ. ನಾನು ಫೋನ್ ಮಾಡಿದ್ದ, ರತ್ನಾಕರ ನೋಡ್ದೆ, ಅಂದ್ರೆ ಹೊಸ ಪ್ರಯತ್ನ. ಅಂಡ್ ಅವ್ನು ನನ್ಗೆ ಚಂದನ್ ಸಿದ್ಲಿಂಗು ಮಾಡ್ದಾಗಿಂದನೂ ಪರಿಚಯ. ಅವ್ರ ಇಡೀ ಕುಟುಂಬ ನಮ್ಮ ಕುಟುಂಬಕ್ಕೆ ತುಂಬಾ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅವ್ನು ಚಂದನ್. ಅಂಡ್ ಈ ಸಿನಿಮಾಲಂತೂ ಅದ್ಭುತವಾಗಿ ಮಾಡಿದ್ದಾನೆ. ಒಳ್ಳೆ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡಿ. ಚೈಲ್ಡ್ಹುಡ್ ಕ್ಯಾರೆಕ್ಟರ್. ಹೌದು, ಅವನೇ ಮಾಡಿದ್ನಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅವನು. ತುಂಬಾ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಇದೆ ಅವನ ಹತ್ರ. ತುಂಬಾ ನೀಟ್ ಆಗಿ ಆಕ್ಟ್ ಮಾಡೋ ಅಂತ ಹುಡುಗ. ಅಂತವ್ರೆಲ್ಲ ಮುಂದೆ ಬರಬೇಕು, ಬಂದ್ರೆ ಇಂಡಸ್ಟ್ರಿ ಆಗಿ. ಯಶೋರು ಈಗಲೂ ನಿಮ್ಗೆ ಇಲ್ಲ, ಸಿಕ್ದಾಗ ಮಾತಾಡ್ತೀವಿ ಅಷ್ಟೇ. ಅಂದ್ರೆ ಪರ್ಸನಲ್ ಆಗಿ ಏನು ಟಚ್ ಅಲ್ಲಿಲ್ಲ. ಸಿಕ್ದಾಗ ಕಣಿದವಾಗ್ಲು ಮಾತಾಡ್ತೀವಿ. ನಾನು ಅವ್ನ ಮದ್ವೆಗೆ ಹೋಗಿದ್ದೆ, ಅವನು ನನ್ನ ಮದ್ವೆಗೆ ಬಂದಿದ್ದ. ಅದೊಂದು ಬಾಂಧವ್ಯ ಇದೆ. ಹಂಗಂತ ನಾವು ಅವರು ಬಿಸಿ ಯಾವತ್ತೂ ಇರೋದ್ರಿಂದ ನೀವು busy ಇರೋದ್ರಿಂದ ಅವನು ಬಿಸಿ, ನಾನು ಬಿಸಿ, ಸೊ ಆಗ್ತಾ ಇರತ್ತಲ್ಲ. ಅದು ಸಿಕ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ನಾವು ಅಷ್ಟೇ. ಹೌದಾ ಅಭಿಮಾನಿಗಳು? ನಾನು ವೇಟ್ ಮಾಡ್ತಾ ಇದ್ದೀನಿ ಅದಾಗ್ಬೇಕು ಅಂತ. ನೋಡೋಣ, ಆದ್ರೆ ಖಂಡಿತವಾಗ್ಲೂ ಆಕ್ಟ್ ಮಾಡ್ತೀವಿ ಜೊತೆಯಾಗಿ. ಗೊತ್ತಿಲ್ಲ ಸರ್, ಆಗ್ಬೇಕು ಅದೆಲ್ಲ ಇವಾಗ. ಅವನೇ ಡೈರೆಕ್ಷನ್ ಅದೊಂದು- ಮಾಡ್ತೀನಿ ಅಂತಿದಾರಲ್ಲ, ಇರ್ಬೋದು, ಗೊತ್ತಿಲ್ಲ ಅಲ್ಲ. ಗೊತ್ತಿಲ್ಲ ಸರ್, ಆಗ್ಬಹುದು. ಆದ್ರೆ ತುಂಬಾ ಒಳ್ಳೇದೇ ಅಲ್ವಾ. ಎಲ್ರಿಗೂ ಒಂದ್ ಖುಷಿ ವಿಷಯ ಅದು. ಆದ್ರೆ ತುಂಬಾ ಒಳ್ಳೇದಾಗುತ್ತೆ. Thank you. Sir, ನಿಮ್ಗೂ ನಿಮ್ಗೆ ಯಾವ ಯಾವ ಕ್ವಶನ್, ನಮ್ಮ ಸಿನಿಮಾ ಅಂತ ಬಂದಾಗ ಈ ಕಡೆನೇ ಜಾಸ್ತಿ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ. ಇವಾಗ ಆಕ್ಚುಲಿ ನಾವು ಒಂದ್ ಸಿನಿಮಾ ಮಾಡ್ತಾ ಇದೀವಿ. ಅದು ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿರುವಂತ ಒಂದು ಕಥೆ. ಅದು ಖಂಡಿತವಾಗ್ಲೂ ಮಾಡ್ತೀವಿ. ಏನಾಗುತ್ತೆ ಗೊತ್ತಾ, ಈ ಲ್ಯಾಂಗ್ವೇಜ್ ಡೈಲೆಕ್ಟ್ ಅಂತ ಬಂದಾಗ ಇಡೀ ಕರ್ನಾಟಕ ನಾವು ಒಪ್ಪಿಸ್ಬೇಕಲ್ಲ. ಸೊ ಹಾಗಾಗಿ ಕೆಲವು ಸಲ ಅದು ಲ್ಯಾಂಗ್ವೇಜ್ ಚೇಂಜ್ ಸ್ವಲ್ಪ ಆಗುತ್ತೆ. ಪ್ರಮೋಷನ್ ನಮ್ ಕಡೆ ಜಾಸ್ತಿ ಆಗ್ಬೇಕಂತ ಇಲ್ಲ, ಆಕ್ಚುಲಿ ನಾನೇ ಬಂದ್ ಮಾಡಿದೀನಲ್ಲ ಪ್ರಮೋಷನ್ ಅಲ್ಲದೆ. ನಾವು ಜಾನ್ಜಾನಿ ಜನಾರ್ದನ್ ಒಂದ್ ಸಿನಿಮಾ, ಆ ಸಿನಿಮಾಗಂತೂ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಬಂದಿದೆ. ನಾನು ಆಲ್ಮೋಸ್ಟ್ ಒಂದು 10 days ಅಲ್ಲೇ ಇದ್ವಿ ನಾವು, ಇಡೀ ಚಿತ್ರತಂಡ. ನಾನು, ಅಜಯ್ ರಾವ್, ನಮ್ಮ ಡಾರ್ಲಿಂಗ್ ಕೃಷ್ಣ, ಗುರು ದೇಶಪಾಂಡೆ ಡೈರೆಕ್ಟರ್, ಎಲ್ಲರೂ ಬಂದಿದ್ವಿ ನಾವು. ಸೊ ಮಾಡ್ತಾ ಇದೀವಿ, ಅದೆಲ್ಲ ಆಗತ್ತೆ. SSTV
ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ